ಎಲ್ಲರನ್ನೂ ಹನುಮಾನವಾಗಿ ನೋಡಕ್ಕೂ ಆಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರನ್ನೂ ಹನುಮಾನವಾಗಿ ನೋಡಕ್ ಆಗೋದಿಲ್ಲ. ನಂಬಿಕೆ ಅನ್ನೋದು ಇಟ್ಕೋಬೇಕಾಗತ್ತೆ. ಆ ನಂಬಿಕೆಯೂ ಸಹ ಈ ತರದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂದಾಗ ಏನ್ ಮಾಡಕ್ಕಾಗತ್ತೆ. ಹಾಗಾಗಿ ಇರ್ಬೇಕು. ಬಸವಣ್ಣ ಇವರು ದಾಸರು ಹೇಳ್ತಾರಲ್ಲ, ನಿಂದಿಕರಿರಬೇಕಯ್ಯ ಅಂದಿ ಅಂತೆ ಅಂತ. ಹಂಗೆ ನಿಂದನೆ ಮಾಡೋರು, ಟೀಕೆ ಮಾಡೋರು, ನಮ್ಮನ್ನು ವಿರೋಧ ಮಾಡೋರು ಅದೆಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಮೀರಿದಂತೆ ಕೆಲಸ ಮಾಡಬೇಕು ಅಂದಾಗ ನನಗೆ ಕುವೆಂಪು ಅವರ ಒಂದು ವಿಚಾರ ನೆನಪಿಗೆ ಬರುತ್ತೆ. ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕನ್ನಡದ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಿ ಅಂತ. ಹಂಗೆ ನಾನು ಎಲ್ಲರಿಗೂ ಹೇಳೋ ಈ ಮಾತು ನಾನು ಹೇಳ್ತೀನಿ. ನಾರಾಯಣಗೌಡರ ಕನ್ನಡದ ವಿಚಾರದಲ್ಲಿ ಯಾರು ಅಡ್ಡಿ ಬರಬೇಡಿ, ಅದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ನಾನು ಎಲ್ಲ ಕಾಲಕ್ಕೂ ಹೇಳ್ಕೊಂಡ್ ಬಂದೀನಿ, ಮುಂದೂ ಹೇಳ್ತೀನಿ. ಇವತ್ತು 28ನೇ ತಾರೀಕು ಒಳಗಡೆ ಕರ್ನಾಟಕದ ಸರ್ಕಾರ ಸರಿಯಾದ ಕ್ರಮವನ್ನ ತೀರ್ಮಾನವನ್ನ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದೇ ಯಥಾಸ್ಥಿತಿ ಬೆಂಗಳೂರಲ್ಲಿ ಏನ್ ನಡೀತೋ ಅದು 31 ಜಿಲ್ಲೆಲೂ ನಡೆಯುತ್ತೆ. ನಮ್ಮನ್ನೆಲ್ಲರನ್ನು ತಗೊಂಡೋಗಿ ಜೈಲಿಗೆ ಮತ್ತೆ ಇಟ್ಟರು ಚಿಂತೆ ಇಲ್ಲ, ಮತ್ತೊಂದಷ್ಟು ಕೇಸ್ ಹಾಕಿದ್ರು ಚಿಂತೆ ಇಲ್ಲ. ಎಲ್ಲರನ್ನೂ ಹನುಮಾನವಾಗಿ ನೋಡಕ್ಕೂ ಆಗಲ್ಲ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರನ್ನೂ ಹನುಮಾನವಾಗಿ ನೋಡಕ್ ಆಗೋದಿಲ್ಲ. ನಂಬಿಕೆ ಅನ್ನೋದು ಇಟ್ಕೋಬೇಕಾಗತ್ತೆ. ಆ ನಂಬಿಕೆಯೂ ಸಹ ಈ ತರದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂದಾಗ ಏನ್ ಮಾಡಕ್ಕಾಗತ್ತೆ. ಹಾಗಾಗಿ ಇರ್ಬೇಕು. ಬಸವಣ್ಣ ಇವರು ದಾಸರು ಹೇಳ್ತಾರಲ್ಲ, ನಿಂದಿಕರಿರಬೇಕಯ್ಯ ಅಂದಿ ಅಂತೆ ಅಂತ. ಹಂಗೆ ನಿಂದನೆ ಮಾಡೋರು, ಟೀಕೆ ಮಾಡೋರು, ನಮ್ಮನ್ನು ವಿರೋಧ ಮಾಡೋರು ಅದೆಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಮೀರಿದಂತೆ ಕೆಲಸ ಮಾಡಬೇಕು ಅಂದಾಗ ನನಗೆ ಕುವೆಂಪು ಅವರ ಒಂದು ವಿಚಾರ ನೆನಪಿಗೆ ಬರುತ್ತೆ. ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕನ್ನಡದ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಿ ಅಂತ. ಹಂಗೆ ನಾನು ಎಲ್ಲರಿಗೂ ಹೇಳೋ ಈ ಮಾತು ನಾನು ಹೇಳ್ತೀನಿ. ನಾರಾಯಣಗೌಡರ ಕನ್ನಡದ ವಿಚಾರದಲ್ಲಿ ಯಾರು ಅಡ್ಡಿ ಬರಬೇಡಿ, ಅದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ನಾನು ಎಲ್ಲ ಕಾಲಕ್ಕೂ ಹೇಳ್ಕೊಂಡ್ ಬಂದೀನಿ, ಮುಂದೂ ಹೇಳ್ತೀನಿ. ಇವತ್ತು 28ನೇ ತಾರೀಕು ಒಳಗಡೆ ಕರ್ನಾಟಕದ ಸರ್ಕಾರ ಸರಿಯಾದ ಕ್ರಮವನ್ನ ತೀರ್ಮಾನವನ್ನ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದೇ ಯಥಾಸ್ಥಿತಿ ಬೆಂಗಳೂರಲ್ಲಿ ಏನ್ ನಡೀತೋ ಅದು 31 ಜಿಲ್ಲೆಲೂ ನಡೆಯುತ್ತೆ. ನಮ್ಮನ್ನೆಲ್ಲರನ್ನು ತಗೊಂಡೋಗಿ ಜೈಲಿಗೆ ಮತ್ತೆ ಇಟ್ಟರು ಚಿಂತೆ ಇಲ್ಲ, ಮತ್ತೊಂದಷ್ಟು ಕೇಸ್ ಹಾಕಿದ್ರು ಚಿಂತೆ ಇಲ್ಲ.